ಚಿಲ್ ಸೋಡಾ ಆಹಾ ಸೋಡಾದ ವಿರುದ್ಧ ತನ್ನ ಬ್ರ್ಯಾಂಡ್ ಅನ್ನು ಪ್ರಚಾರ ಮಾಡಿಕೊಳ್ಳಲು ಸಹಾಯ ಮಾಡಲು ಒಂದು ಮಾರ್ಕೆಟಿಂಗ್ ಕಂಪನಿಯನ್ನು ನೇಮಿಸಿಕೊಂಡಿತ್ತು. ಗ್ರಾಹಕರು ಸೋಡಾವನ್ನು ಇಷ್ಟಪಡುವ ಬಗ್ಗೆ ಕಂಪನಿಯು ಈ ಕೆಳಗಿನ ದತ್ತಾಂಶದಲ್ಲಿ ಸಂಗ್ರಹಿಸಿದೆ. ನೀವು ಈ ಟೇಬಲ್ನಲ್ಲಿ ನೋಡೋದಾದ್ರೆ ವರ್ಷದಿಂದ ವರ್ಷಕ್ಕೆ ಅಂದ್ರೆ 2016ರಿಂದ 2021ರವರೆಗೂ ಆಹಾ ಸೋಡಾವನ್ನು ಇಷ್ಟ ಎಂದು ಪ್ರತಿಕ್ರಿಯಿಸಿದವರ ಪ್ರತಿಶತವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ಕಾಲಂನಲ್ಲಿ ಚಿಲ್ ಸೋಡಾವನ್ನು ಇಷ್ಟ ಎಂದು ಪ್ರತಿಕ್ರಿಯಿಸಿದವರ ಪ್ರತಿಶತವನ್ನು ಕೊಟ್ಟಿದ್ದಾರೆ ಮತ್ತು ಕಡೆ ಕಾಲಂನಲ್ಲಿ ಯಾವುದೇ ಆದ್ಯತೆ ಇಲ್ಲ ಎಂದು ಪ್ರತಿಕ್ರಿಯಿಸಿದವರ ಒಂದು ಪ್ರತಿಶತವನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ನೀವು ಪರಿಗಣಿಸೋದಾದ್ರೆ 2016ರಲ್ಲಿ 80% ಜನ ಆಹಾ ಸೋಡಾವನ್ನು ಇಷ್ಟಪಟ್ಟಿದ್ರು. ಅದೇ ವರ್ಷ ಚಿಲ್ ಸೋಡಾವನ್ನು ಇಷ್ಟಪಟ್ಟಿದ್ದ ಜನರ ಒಂದು ಶೇಕಡಾವಾರು ಅಂದ್ರೆ 12% ಮಾತ್ರ ಮತ್ತು 8% ಜನರಿಗೆ ಯಾವುದೇ ಆದ್ಯತೆ ಇರಲಿಲ್ಲ. ಅದೇ ರೀತಿ ನೀವು ಮುಂದೆ ಬರುವ ಒಂದು ದತ್ತಾಂಶವನ್ನು ಗಮನಿಸಿದ್ರು ಕೂಡ ಆಹಾ ಸೋಡಾವನ್ನು ಇಷ್ಟಪಟ್ಟ ಜನರ ಒಂದು ಪ್ರತಿಶತ ಚಿಲ್ ಸೋಡಾವನ್ನು ಇಷ್ಟಪಟ್ಟ ಜನರ ಪ್ರತಿಶತಕ್ಕಿಂತ ಹೆಚ್ಚಾಗೆ ಕಾಣುತ್ತೆ. ಹಾಗಾಗಿ ಆಹಾ ಸೋಡಾ ಜನಪ್ರಿಯವಾಗಿದೆ ಅಂತಾನೆ ಹೇಳ್ಬೋದು. ಚಿಲ್ ಸೋಡಾವನ್ನು ಪ್ರಚಾರ ಮಾಡಲು ಜಾಹೀರಾತು ಕಂಪನಿಯು ಈ ಕೆಳಗಿನ 2 ನಕ್ಷೆಗಳನ್ನು ರಚಿಸಿತ್ತು. ಹಾಗಾಗಿ ಈ ಜಾಹೀರಾತು ಕಂಪನಿಯ ಒಂದು ಉದ್ದೇಶ ಏನು? ಚಿಲ್ ಸೋಡಾವನ್ನು ಪ್ರಚಾರ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಅದು ಈ 2 ರೇಖಾ ನಕ್ಷೆಯನ್ನು ತಯಾರಿಸಿದೆ. ಈ ರೇಖಾ ನಕ್ಷೆ ಪ್ರಾಮಾಣಿಕವಾಗಿದೆಯೇ ಅಂತ ನಾವು ನೋಡ್ಬೇಕು. ಮೊದಲಿಗೆ ಆಹಾ ಸೋಡಾವಿನ ಒಂದು ರೇಖಾ ನಕ್ಷೆಯನ್ನ ಗಮನಿಸೋದಾದ್ರೆ 2016ರಲ್ಲಿ 80% ಅಂತ ಕೊಟ್ಟಿದ್ದಾರೆ. 2016ರಲ್ಲಿ 80% ಇದು ಕರೆಕ್ಟ್ ಆಗಿದೆ. 2017ರಲ್ಲಿ 76% ಅಂತ ಕೊಟ್ಟಿದ್ದಾರೆ, ಅದು ಕೂಡ ಕರೆಕ್ಟ್ ಆಗಿದೆ. ಹಾಗೆ ಮುಂಬರುವ ವರ್ಷಗಳಲ್ಲಿ 77%, 73%, 73%, 68%. ಹಾಗಾಗಿ ಈ ಕೊಟ್ಟಿರುವ ದತ್ತಾಂಶಗಳು ಬಿಂದುವಿನ ರೂಪದಲ್ಲಿ ಪ್ರಾಮಾಣಿಕವಾಗಿದೆ, ಯಾವುದೇ ದೋಷ ಇಲ್ಲ. ಅದೇ ರೀತಿ ಚಿಲ್ ಸೋಡಾದ ರೇಖಾ ನಕ್ಷೆಯನ್ನು ನಾವು ಗಮನಿಸೋದಾದ್ರೆ 2016ರಲ್ಲಿ 12%, 12%, ಹಾಗೆ ಮುಂಬರುವ ವರ್ಷಗಳಲ್ಲಿ 19%, 19%, 20%, 21%, 25%. ಹಾಗಾಗಿ ಚಿಲ್ ಸೋಡಾವಿನ ರೇಖಾ ನಕ್ಷೆಯಲ್ಲಿ ಕೂಡ ಯಾವುದೇ ಒಂದು ಈ ಗೆರೆಯಲ್ಲಿ ಯಾವುದೇ ಒಂದು ದೋಷ ಇಲ್ಲ, ಇದು ಕೂಡ ಪ್ರಾಮಾಣಿಕವಾಗಿದೆ. ಈಗ ನಾವು ಈ ಟೇಬಲ್ ಅನ್ನ ಪರಿಗಣಿಸದೆ ಮತ್ತು ಈ ನಕ್ಷೆಗಳ ಒಂದು ಪ್ರಮಾಣವನ್ನು ಕೂಡ ಲೆಕ್ಕಿಸದೆ ಬರೀ ಈ ರೇಖಾ ಗೆರೆಯನ್ನು ನೋಡಿದ್ರೆ ಈ ರೇಖಾ ನಕ್ಷೆಯ ಪ್ರವೃತ್ತಿ, ಆಹಾ ಸೋಡಾವಿನ ಈ ರೇಖಾ ನಕ್ಷೆಯ ಪ್ರವೃತ್ತಿಯನ್ನು ನಾವು ಗಮನಿಸಿದ್ರೆ ಇದು ವರ್ಷದಿಂದ ವರ್ಷಕ್ಕೆ ಇಳಿಕೆ ಆಗ್ತಿದೆ. ಅಂದ್ರೆ ಏನೋ ನೀವು ಇಲ್ಲಿ ಟೇಬಲ್ ನಲ್ಲಿ ಕೂಡ ಗಮನಿಸಬಹುದು, 80% ಇಂದ 68%ಗೆ ಬಂದು ನಿಂತಿದೆ 2021ರಲ್ಲಿ. ಹಾಗಾಗಿ ಈ ರೇಖಾ ನಕ್ಷೆಯ ಒಂದು ಪ್ರವೃತ್ತಿ ಬಂದು ಕ್ಷೀಣಿಸೋದು, ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತಿದೆ. ಮತ್ತು ಈ ಚಿಲ್ ಸೋಡಾವಿನ ಒಂದು ರೇಖಾ ನಕ್ಷೆಯ ಪ್ರವೃತ್ತಿಯನ್ನ ನಾವು ಗಮನಿಸೋದಾದ್ರೆ ಇದು ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗಿ ಹೋಗ್ತಿದೆ. ಅಂದ್ರೆ 2016ರಲ್ಲಿ 12% ಇದ್ದಿದ್ದು 2021ರಲ್ಲಿ 25%ಕ್ಕೆ ಬಂದು ನಿಂತಿದೆ. ಹಾಗಾಗಿ ಇದರ ಒಂದು ಪ್ರವೃತ್ತಿ ಬಂದು ಏರಿಕೆ ಆಗ್ತಿದೆ. ಹಾಗಾಗಿ ನೀವು ಒಮ್ಮೆಲೆ ನೋಡೋದಾದ್ರೆ ಈ ಚಿಲ್ ಸೋಡಾ ಬಂದು ಜನರಲ್ಲಿ ತುಂಬಾ ಪ್ರಖ್ಯಾತಿ ಹೊಂದಿದೆ ಅಂತ ಕಾಣಂಗಾಗುತ್ತೆ. ಈ ರೇಖಾ ಪ್ರವೃತ್ತಿಗಳು ಕೂಡ ಸರಿಯಾಗಿದೆ, ಇದರಲ್ಲಿ ಯಾವುದೇ ದೋಷ ಇಲ್ಲ, ಇದು ಕೂಡ ಸರಿಯಾಗಿದೆ. ಆದ್ರೆ ಇಲ್ಲಿ ದೋಷ ಕಂಡು ಬರ್ತಿರೋದು ಎಲ್ಲಿ ಅಂದ್ರೆ ಪ್ರಮಾಣದಲ್ಲಿ. ನೀವು ನೋಡ್ಬೋದು ಚಿಲ್ ಸೋಡಾವಿನ ಒಂದು ರೇಖಾ ನಕ್ಷೆಯ ವೈ ಅಕ್ಷದ ಪ್ರಮಾಣನ ಗಮನಿಸೋದಾದ್ರೆ ಇದು 0% ಇಂದ ಶುರುವಾಗಿ 30% ವರೆಗೂ ಮಾತ್ರ ಹೋಗಿದೆ. ಆದ್ರೆ ಆಹಾ ಸೋಡಾ ಅಂದ್ರೆ ಪ್ರಖ್ಯಾತಿ ಹೊಂದಿದ ಆಹಾ ಸೋಡಾವಿನ ಒಂದು ರೇಖಾ ನಕ್ಷೆಯಲ್ಲಿ ವೈ ಅಕ್ಷದ ಪ್ರಮಾಣ ನೋಡೋದಾದ್ರೆ 50% ಇಂದ ಶುರು ಮಾಡಿ 100% ವರೆಗೂ ಹೋಗಿದ್ದಾರೆ. ಮತ್ತೆ ನೀವು ಚಿಲ್ ಸೋಡಾವಿನ ಒಂದು ಬಿಂದುಗಳನ್ನ ಗಮನಿಸಬಹುದು, ಇದು ಆಹಾ ಸೋಡಾವಿನ ಬಿಂದುಗಳಿಗಿಂತ ಮೇಲ್ಗಡೆ ಕಾಣಿಸ್ಕೊಳ್ತಿದೆ. ಹಾಗಾಗಿ ಒಮ್ಮೆಲೆ ನಾವು ನೋಡೋದಾದ್ರೆ ಚಿಲ್ ಸೋಡಾ ಜನರ ನಡುವೆ ತುಂಬಾ ಪ್ರಖ್ಯಾತಿ ಹೊಂದಿದೆ ಅಂತ ಕಾಣಿಸುತ್ತೆ. ಇದು ಒಂದು ದಾರಿ ತಪ್ಪಿಸುವ ಒಂದು ಕೆಲಸ ಆಗಿದೆ. ಇನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಚಿಲ್ ಸೋಡಾವಿನ ಒಂದು
ವೈ ಪ್ರಮಾಣ ಇಲ್ಲಿಂದ ಇಲ್ಲಿಯವರೆಗೂ 10% ಅಂತ ತಗೊಂಡಿದ್ರೆ ಅದೇ ನಮಗೆ ಆಹಾ ಸೋಡಾವಿನಲ್ಲಿ ಒಂದು 18% ವರೆಗೂ ತಗೊಂಡಿದ್ದಾರೆ. ಹಾಗಾಗಿ ಇದು ಪ್ರಮಾಣ ಒಂದೇ ಆಗಿಲ್ಲ. ಮತ್ತು ಅವರು ಆತರ ಪ್ರಾಮಾಣಿಕವಾಗಿ ತೋರಿಸ್ಬೇಕು ಅಂತ ಹೇಳಿದ್ರೆ ಅದನ್ನ ಒಂದೇ ನಕ್ಷೆಯಲ್ಲಿ ತೋರಿಸ್ಬೇಕಿತ್ತು. ಆದ್ರಿಂದ ಕೊಟ್ಟಿರುವ ರೇಖಾ ನಕ್ಷೆ ಒಂದು ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಿದೆ. ಜಾಹೀರಾತು ಕಂಪನಿ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದು 2 ರೇಖಾ ನಕ್ಷೆಯನ್ನು ಅಂದ್ರೆ 2 ಬ್ರ್ಯಾಂಡ್ಗಳ ರೇಖಾ ನಕ್ಷೆಯನ್ನು ಒಂದೇ ನಕ್ಷೆಯಲ್ಲಿ ಮಾಡಿ ತೋರಿಸ್ಬೇಕಿತ್ತು. ಅದು ಹೇಗೆ ಅಂತ ನಾವು ಮಾಡಿ ನೋಡೋಣ. ಮೊದಲಿಗೆ ನಾವು 0% ಇಂದ ಗ್ರಾಫ್ ಮಾಡ್ಕೊಳ್ಬೇಕಾಗುತ್ತೆ, 0 ಇಂದ 100ರವರೆಗೂ. ಹಾಗಾಗಿ 0 10%, 20%, 30%, 40% ಮತ್ತು ಚಿಲ್ ಸೋಡಾವಿನ ಒಂದು ದತ್ತಾಂಶದ ಪ್ರಕಾರ 2016ರಲ್ಲಿ 12%, 19%, 19%, 21%, 25%. ಹಾಗಾಗಿ ಅದರ ರೇಖಾ ನಕ್ಷೆ ಒಂದು ಈ ರೀತಿ ಬರೋದು. ನೀವು ನೋಡ್ಬೋದು ಚಿಲ್ ಸೋಡಾವಿನ ಒಂದು ರೇಖಾ ನಕ್ಷೆಗೂ ಮತ್ತು ಆಹಾ ಸೋಡಾವಿನ ಒಂದು ರೇಖಾ ನಕ್ಷೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದರ ಒಂದು ಪ್ರವೃತ್ತಿ ಏರಿಕೆ ಆಗಿದ್ರೂ ಆಹಾ ಸೋಡಾ ಇನ್ನೂ ಪ್ರಚಲಿತವಾಗಿದೆ. ಅದರಲ್ಲಿ 2021ರಲ್ಲಿ 68% ಜನ ಇನ್ನೂ ಅದನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಆದ ಕಾರಣ ಕೊಟ್ಟಿದ್ದ ಒಂದು ರೇಖಾ ನಕ್ಷೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತಂದ್ರೆ ಅದರ ಪ್ರಮಾಣವನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಆದ ಕಾರಣ ಜಾಹೀರಾತು ಕಂಪನಿ ಮಾಡಿದ್ದ ಈ 2 ರೇಖಾ ನಕ್ಷೆ ಬಂದು ಗ್ರಾಹಕರನ್ನು ಚಿಲ್ ಸೋಡಾದ ಕಡೆ ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ ಇದು ಒಂದು ದಾರಿ ತಪ್ಪಿಸುವ ರೇಖಾ ನಕ್ಷೆಗಳಾಗಿರುತ್ತೆ.